ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವೀಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಏನಿವರು ಇವತ್ತು ವಿಡಿಯೋ ಸ್ಟಾರ್ಟ್ ಆದಂಗೆ ಫ್ರಿಜ್ನ ತೋರಿಸ್ತಾ ಇದ್ದೀರಾ, ಬಾಕ್ಸಸ್ನ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀರಾ. ಹೌದು, ನಾನಿವತ್ತು ಒಂದು ಪ್ರಾಡಕ್ಟ್ನ ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಏನಿಲ್ಲ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನು ಫಸ್ಟ್ ಕವರಲ್ಲಿ ಇಡ್ತಾ ಇದ್ದೆ ಎಲ್ಲ ತರಕಾರಿನ, ಯಾವಾಗೂ ನೀರು ಬಿಟ್ಕೋತಾ ಇತ್ತು. ಸೊ ಅದಕ್ಕೆ ನಾನು ಮೀಶೋಯಿಂದ ಈ ಪ್ರಾಡಕ್ಟ್ನ ನಾನಿವತ್ತು ಆರ್ಡರ್ ಮಾಡಿದ್ದೆ. 15 ಡೇಸ್ ಬ್ಯಾಕೆ ನಾನು ಒಂದು ಪ್ರಾಡಕ್ಟ್ನ ಇದನ್ನೇ ನಾನು ಬುಕ್ ಮಾಡಿದ್ದೆ ಮೀಶೋಯಿಂದ. ಬಟ್ ನೋಡೋಣ ಯಾವ ಥರ ಇದೆ ಪ್ರಾಡಕ್ಟು ಅಂತಂದ್ಬಿಟ್ಟು ಚೆಕ್ ಮಾಡಿದೆ. ಮತ್ತು ಇವತ್ತು ನಾನು ಮತ್ತೆ ಈ ಥರನೇ ಬಾಕ್ಸಸ್ನ ಇನ್ನೂ ಸ್ವಲ್ಪ ಬಾಕ್ಸಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಈ ಪ್ರಾಡಕ್ಟ್ ಬಂದು ತುಂಬ ನೀಟಾಗಿರುತ್ತೆ ಫ್ರಿಜ್ಜಲ್ಲಿ, ಮತ್ತು ಕವರಲ್ಲಿ ಇಡೋದಕ್ಕಿಂತ ಈ ಥರ ಇಡೋದ್ರಿಂದ ತರಕಾರಿನೂ ತುಂಬ ದಿವಸ ಫ್ರೆಶ್ ಆಗಿರುತ್ತೆ. ಇದು ಬಂದು ಒಂದು ½ kg ಅಷ್ಟು ತರಕಾರಿನ ನೀವು ಸ್ಟೋರ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನಾನಿವತ್ತು ಪಾರ್ಸಲ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಇದು ಬಂದು ಒಂದು 6 ಪೀಸಸ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ½ kg ಅಷ್ಟು ತರಕಾರಿನ ಈಸಿಯಾಗಿ ನಾವು ಸ್ಟೋರ್ ಮಾಡ್ಬೋದು. 15 ಡೇಸ್ ಆದ್ರೂ ಯಾವುದೇ ರೀತಿ ನೀರು ಬಿಡುತ್ತೆ. ಕವರಲ್ಲಿ ಇಟ್ಟಿದ ತಕ್ಷಣ ಒಂದು 2 ಡೇಸ್ಗೆ ತರಕಾರಿ ನೀರು ಬಿಡ್ತಾಯಿತ್ತು ನಮ್ಮ ಮನೆಯಲ್ಲಿ. ಸೊ ನಾನು ಇದನ್ನು ಮೀಶೋದಲ್ಲಿ ಈ ಬಾಕ್ಸ್ನ ನೋಡಿದೆ. ನೋಡೋಣ ಯಾವ ಥರ ಇದೆ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಈಸಿಯಾಗಿ ತರಕಾರಿ ಯಾವುದು ಅಂತ ಒಂದೊಂದನ್ನು ಕವರಿಂದ ತೆಗ್ದು ನೋಡೋಕ್ಕಿಂತ ಬೆಸ್ಟಾಗಿ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಸ್ನಲ್ಲಿ ಇಡೋದ್ರಿಂದ ಮಾರ್ನಿಂಗ್ ಟೈಮಲ್ಲಿ ಈಸಿಯಾಗಿ ಏನು ತರಕಾರಿ ಇದೆ ಅಂತಂದ್ಬಿಟ್ಟು ನಾವು ನೋಡ್ಬೋದು. ಸೊ ಇದು ಬಂದುಬಿಟ್ಟು 1500 ml ಕಂಟೈನರ್ ಬಾಕ್ಸ್ ಅಂತ ಸಿಗುತ್ತೆ ನಿಮಗೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮಗೆ ಬೇಕಂದರೆ ನೀವು ಕೂಡ ಶಾಪ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಕ್ಯಾಪ್ಸ್ ಬರುತ್ತೆ. ಇದು ಬಂದು 6 ಪೀಸ್ ನಾನು ಬುಕ್ ಮಾಡಿರೋದು. ನಿಮಗೆ ಕಲರಲ್ಲೂ ಸಿಗುತ್ತೆ. ನಾನು ಟ್ರಾನ್ಸ್ಪರೆಂಟೇ ಬೇಕು ಅಂತ, ಒಂದೇ ಥರ ಇರುತ್ತೆ ಯೂನಿಫಾರ್ಮ್ ಆಗಿ ಬಾಕ್ಸು, ಮತ್ತು ಈಸಿಯಾಗಿ ನೋಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಟ್ರಾನ್ಸ್ಪರೆಂಟ್ ಬಾಕ್ಸ್ನೇ ನಾನು ಆರ್ಡರ್ ಮಾಡಿದೆ. ಸೊ ಇದ್ರ ಒಳಗಡೆ ಒಂದು ಮೆಶ್ ಟೈಪ್ ಸಿಗುತ್ತೆ ನಿಮಗೆ. ಇದು ಬಾಟಮಲ್ಲಿ ಹಾಕಿ ಇಡೋದ್ರಿಂದ ಆ ಬಾಕ್ಸಲ್ಲಿ ನೀರು ಬಿಡೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇದರಿಂದನೇ ತರಕಾರಿ ತುಂಬ ದಿವಸ ಫ್ರೆಶ್ ಆಗೂ ಇರುತ್ತೆ ಅಂತ ಕೂಡ ಹೇಳ್ಬೋದು. ನೋಡಿ, ನಮ್ಮ ಪುಟಾಣಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅವಳೇ ವೀಡಿಯೋ ಮಾಡ್ತಾ ಇದ್ದಾಳೆ. ನೋಡಿ, ಅವಳಿಗೆ ತುಂಬ ಇಂಟ್ರೆಸ್ಟ್ ಆಗಿಬಿಟ್ಟಿದೆ ಈ ನಡುವೆ. ನಾನು ಮಾಡ್ತೀನಿ ಅಂತ ಎಲ್ಲದಕ್ಕೂ ಹಿಂದೆನೇ ಇರ್ತಾಳೆ, ಸುಮ್ಮನೆ ಇರಲ್ಲ. ಸೊ ನೋಡಿ, ಈ ಥರ ಮೆಶಸ್ ಬರುತ್ತೆ ನಿಮಗೆ. ಇದು ಒಂದು ಕಂಟೈನರ್ಗೂ ಕೊಡ್ತಾರೆ ನಿಮಗೆ ಸಪ್ರೇಟಾಗಿ. ಸೊ ಈ ರೀತಿ 6 ಬಾಕ್ಸಸ್ ನಿಮಗೆ ಬರುತ್ತೆ. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಬಾಕ್ಸಸ್ಸು. ನಾವು ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿಯಾಗಿದೆ ವಾಶ್ ಮಾಡಿಕೊಂಡು. ಸೊ ಈ ಥರ 6 ಬಾಕ್ಸಸ್ನ ನಾನು ಪರ್ಚೇಸ್ ಮಾಡಿದೆ. ಫಸ್ಟೇ 6 ಬಾಕ್ಸ್ನ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ಪರ್ಚೇಸ್ ಮಾಡಿರೋದು. ಸೊ ಈ ಥರ ಮೆಶಸ್ ಇರುತ್ತೆ, ಅದಕ್ಕೆ ಗ್ಯಾಪ್ಸ್ ಇರುತ್ತೆ ನೋಡಿ. ಅದು ಆ ಬಾಟಮಿಂದ ಅಂದರೆ ತರಕಾರಿ ಹಾಕಿದ್ರೂ ತಾಗಲ್ಲ. ಸೊ ಅದರಿಂದ ನೀರು ಬಿಡೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಈ ಥರ 6 ಬಾಕ್ಸ್ ಒಳಗಡೆ ಹಾಕಿ ನೀವು ಯಾವುದೇ ರೀತಿ ತರಕಾರಿನೂ ಕೂಡ ಸ್ಟೋರ್ ಮಾಡ್ಬೋದು. ನಾನು ಫಸ್ಟ್ ಒಂದು 15 ಡೇಸ್ ಮುಂಚೆ ಹಾಕಿಟ್ಟಿರೋ ತರಕಾರಿ ಬಾಕ್ಸ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಶ್ ಆಗೇ ಇದೆ ತರಕಾರಿ. ಸೊ ಈಸಿಯಾಗಿ ಕ್ಲೋಸ್ ಮಾಡಿನೂ ಇಡ್ಬೋದು, ಏರ್ ಟೈಟೂ ಇರುತ್ತೆ. ಸೊ ತರಕಾರಿ ತುಂಬ ದಿವಸ ಕೆಡ್ದಂಗೆ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ರೀ ಇವಾಗ ಯಾವ ರೀತಿ 15 ಡೇಸ್ ಇಟ್ಟಿರೋ ತರಕಾರಿ ಕೂಡ ಯಾವುದೇ ರೀತಿ ನೀರು ಬಿಟ್ಟಿಲ್ಲ. ಸೊ ನೋಡಿ, ಈ ಥರ 6 ಬಾಕ್ಸಸ್ ಬಂದಿದೆ ನನಗೆ. ಫ್ರಿಜ್ಜು ಅಷ್ಟೇ ತುಂಬ ನೀಟಾಗಿರುತ್ತೆ ನೋಡಿ. ಇದು ನಾನು 15 ಡೇಸ್ ಮುಂಚೆ ಇಟ್ಟಿರೋ ತರಕಾರಿ, ಏನೂ ಆಗಿಲ್ಲ. ಅದೇ ಕವರಲ್ಲಿ ಆಗಿದ್ದಿದ್ರೆ 2 ಡೇಸ್ ಒಳಗಡೆ ನೀರು ಬಿಟ್ಟು ಎಲ್ಲ ಕೊಳ್ತೋಗ್ತಾ ಇತ್ತು. ಎಲ್ಲ ಥರ ತರಕಾರಿನೂ ಕೂಡ ಈ ಬಾಕ್ಸಲ್ಲಿ ನೀವು ಹಾಕಿಡ್ಬೋದು. ½ kg ಅಷ್ಟು ಈಸಿಯಾಗಿ ಇಡ್ಬೋದು. ನಾವು 15 ಡೇಸ್ ಒನ್ಸ್ ಮಾರ್ಕೆಟ್ ಹೋಗ್ಬಿಡ್ತೀವಿ. ಸೊ ತುಂಬ ತರಕಾರಿ ತಂದು ಸ್ಟೋರ್ ಮಾಡಲ್ಲ ನಾನು. ಸೊ ನೋಡಿ, ಈ ಥರ ಸೊಪ್ಪು ಅಷ್ಟೇ ನಾನು ಹಾಕಿ ಇಡ್ತಾಯಿದ್ದೀನಿ. ಈ ಥರ ಕವರಲ್ಲಿ ಹಾಕಿ ಇಡೋದು ಮೆಸ್ಸಿಯ ಥರ ಕಾಣುತ್ತೆ. ಸೊ ಅದಕ್ಕೆ ಒಂದು ಕಟ್ಟಷ್ಟು ಸೊಪ್ಪನ್ನ ಆರಾಮಾಗಿ ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು ನೀವು. ಫ್ರೆಶ್ ಆಗಿ ಇರುತ್ತೆ, ತುಂಬ ದಿವಸ ಇಟ್ರೂ ಏನೂ ಆಗಲ್ಲ. ಬರೀ ತರಕಾರಿನೇ ಅಷ್ಟೇ ಅಲ್ಲ, ಸೊಪ್ಪು ಈ ಥರ ಮತ್ತು ದೋಸೆ ಹಿಟ್ಟನ್ನು ಕೂಡ ನೀವು ಹಾಕಿ ಇಡ್ಬೋದು. ನೋಡಿ, ಈ ಥರ ಈಸಿಯಾಗಿ ಕಾಣುತ್ತೆ ನಿಮಗೆ ಯಾವ ತರಕಾರಿ ಇದೆ ಇಲ್ಲ ಅನ್ನೋದು. ಅದಕ್ಕಿಂತ ಮೇಯ್ನಾಗಿ ನೀರು ಬಿಡಲ್ಲ, ಕೊಳತೋಗಲ್ಲ ಅನ್ನೋ ಮೇನ್ ರೀಸನ್ಗೆ ನಾನು ಇದನ್ನು ಬುಕ್ ಮಾಡಿದ್ದೀನಿ ಮೀಶೋಯಿಂದ. ಸೊ ನೋಡಿ, ಎಷ್ಟು ನೀಟಾಗಿ ಕಾಣುತ್ತೆ ಫ್ರಿಜ್. ಅದೇ ಕವರ್ ಆಗಿದ್ದಿದ್ರೆ ಸುತ್ತಿ ಇಡಬೇಕು, ಮತ್ತು 2 ಡೇಸ್ ಒನ್ಸ್ ಅದನ್ನು ಉಲ್ಟಾ ಮಾಡಿ ಹಾಕಬೇಕು ಅನ್ನೋದು ಯಾವ ತಂಟೆನೂ ಇರಲ್ಲ. ಫ್ರೆಶ್ ಆಗೂ ಇರುತ್ತೆ ತರಕಾರಿ. ಈಸಿಯಾಗಿ ನಾವು ನೋಡ್ಲೂಬೋದು ಯಾವ ತರಕಾರಿ ಎಲ್ಲಿದೆ ಅಂದ್ಬಿಟ್ಟು.
ಬಟ್ ಹೂವು ಹಾಕಿ ಇಡೋಕ್ಕಾಗಲ್ಲ, ಯಾಕಂದರೆ ನಾವು ಹೂವು ಜಾಸ್ತಿನೇ ತಂದು ಇಡ್ತೀನಿ. ಒಂದು ಹಾಫ್ kg ಅಷ್ಟು ಹೂವು ಬೇಕಾದ್ರೂ ನೀವು ಹಾಕಿ ಇಡ್ಬೋದು. ನಾವು 1 kg ಆ ಥರ ತಂದುಬಿಡ್ತೀವಿ. 15 ಡೇಸ್ ಒನ್ಸ್ ಹೋಗೋದ್ರಿಂದ ನಾವು ಮನೆ ಹತ್ರ ಯಾವ ತರಕಾರಿನೂ ಇಡಲ್ಲ. ಈ ಮ್ಯಾಟು ಅಷ್ಟೇ, ನಾನು ಮೀಶೋಯಿಂದ ತಂದು 2 ಇಯರ್ಸ್ ಆಯಿತು. ಕ್ವಾಲಿಟಿನೂ ಕೂಡ ಆ ಮ್ಯಾಟದು ಕೂಡ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಈ ಟೈಮ್ ನಾನು ಈ ಬಾಕ್ಸಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಲಿಂಕ್ನ, ಬೇಕಂದರೆ ನೀವು ಪರ್ಚೇಸ್ ಮಾಡಿ. ಸೊ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಫ್ರಿಜ್ಜು ಕೂಡ. ನೋಡಿ ನಾನು ದೋಸೆ ಹಸಿಟ್ಟು ಕೂಡ ಹಾಕಿ ಇಡ್ತಾ ಇದ್ದೀನಿ, ಯಾವಾಗೂ ತಪ್ಪಲೆಲ್ಲೇ ಹಾಕಿ ಇಡ್ತಾ ಇದ್ದೆ. ಸೊ ಇದು ಬಾಕ್ಸ್ ಬುಕ್ ಮಾಡಿದ್ಮೇಲೆ ಅದನ್ನು ಕೂಡ ನಾನೆಲ್ಲ ಬಾಕ್ಸಲ್ಲೇ ಹಾಕಿ ಇಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಬೇಕು ನೀವು ಕೂಡ ಶಾಪ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಮೋರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.